ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಕೋಲ್ಕತ್ತಾದಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಿದ ನಂತರ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ವ್ಯಕ್ತಿಯೋರ್ವನನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಅಷ್ಟೇ ಇಬ್ಬರು ಆರೋಪಿಗಳನ್ನ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ನಿನ್ನೆ ಏನು ಬೆಳಗ್ಗೆ ಅಲ್ಲಿ ಅರೆಸ್ಟ್ ಮಾಡಿದ ನಂತರ ನಿನ್ನೆ ರಾತ್ರಿ ಏನಂದರೆ ಹುಬ್ಬಳ್ಳಿಯಲ್ಲಿ ವ್ಯಕ್ತಿಯೋರ್ವನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಗುರಿಪಡಿಸುವಂಥ ಕೆಲಸವನ್ನು NIA ಅಧಿಕಾರಿಗಳು ಮಾಡಿದ್ದಾರೆ. ಇಲ್ಲಿ NIA ಅಧಿಕಾರಿಗಳು ಮತ್ತು ಇಂಟೆಲಿಜೆನ್ಸಿ ಬ್ಯೂರೋದವರು ಈ ರೀತಿಯ ಒಂದು ವ್ಯಕ್ತಿಯನ್ನು ವಶಕ್ಕೆ ಪಡೆದು ಒಂದು ವಿಚಾರಣೆಗೆ ಗುರಿಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಏನು ಈತ ಏನಂದರೆ ಒಬ್ಬ ಉರ್ದು ಪತ್ರಿಕೆಯ ಸಂಪಾದಕ ಸಹ ಅಂತ ಹೇಳಲಾಗ್ತಾ ಇದೆ. ಈತಂದು ಮೂಲತಃ ಅಂದರೆ ನೇಕಾರ್ ನಗರ, ಇಲ್ಲಿ ಗಣೇಶ್ ಪೇಟೆಯಲ್ಲಿ ಆತನನ್ನು ವಶಕ್ಕೆ ಪಡೆಯಲಾಗಿದೆ. ಗಣೇಶ್ ಪೇಟೆಯಲ್ಲಿ ಅವರು ಕಚೇರಿ ಇತ್ತು, ಪತ್ರಿಕಾ ಕಚೇರಿ ಇತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬಂದಂತಹ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಗುರಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಯಾವ ಕಾರಣಕ್ಕಾಗಿ ಆತನ ವಶಕ್ಕೆ ಪಡೆದಿದ್ದಾರೆ ಮತ್ತು ಏನೆಲ್ಲ ವಿಚಾರಣೆಗಳು ತನಿಖೆ ವೇಳೆ ಬಹಿರಂಗ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಆತನನ್ನು ಏನು ಸದ್ಯದ ಮಟ್ಟಿಗೆ ಒಂದು ಮಾಹಿತಿ ಲಭ್ಯವಾಗಿರೋದ್ರಂದರೆ ಈಗೇನು ರಾಮೇಶ್ವರಂ ಕೆಫೆ ಏನು ಬ್ಲಾಸ್ಟ್ ಪ್ರಕರಣ ಆಗಿತ್ತು ಅದಕ್ಕೆ ರಿಲೇಟೆಡ್ ಆಗಿನೇ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಗುರಿಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇಲ್ಲೇನು ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ, ಇಬ್ಬರು ಆರೋಪಿಗಳು, ಅವರ ಸಂಪರ್ಕದಲ್ಲಿ ಈ ವ್ಯಕ್ತಿ ಇದ್ದ ಅನ್ನೋದು ಶೋಯಬ್ ಅಂತೇಳಿ ಏನು ಹೇಳ್ತೀವಿ. ಆ ಶೋಯಬ್ ಮಿರ್ಜಾ ಏನಿದ್ದಾನೆ ಆತ ಶೋಯಬ್ ಮಿರ್ಜಾ ಅಲಿಯಾಸ್ ಶೋಯಬ್ ಛೋಟಾ ಅಂತಲೂ ಸಹ ಇಲ್ಲಿ ಕರೀತಾರೆ. ಆತನನ್ನು ವಶಕ್ಕೆ ಪಡೆದು ಒಂದು ವಿಚಾರಣೆಗೆ ಗುರಿಪಡಿಸುವಂಥ ಕೆಲಸ ಮಾಡಿದರೆ ಈತ ಒಂದು ಮಾಧ್ಯಮದ ಹೆಸರಿನಲ್ಲಿ ಸಹ ಈತ ಒಂದು ಚಲಾವಣೆಯಲ್ಲಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಏನು ಅರೆಸ್ಟ್ ಆದವ್ರಿಗೂ ಮತ್ತು ಈತನಿಗೂ ಅಂದರೆ ಸಂಪರ್ಕ ಬೆಳೆದಿತ್ತು. ಅದು ಯಾವ ರೀತಿಯ ಸಂಪರ್ಕ ಮತ್ತು ಏನು ಒಂದು ವೇಳೆ ಏನಾದರೂ ಈ ಒಂದು ಬ್ಲಾಸ್ಟ್ನಲ್ಲಿ ಈತನದು ರೋಲ್ ಏನಾದರೂ ಇದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನಂದರೆ ಈತನನ್ನು ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಇಲ್ಲಿ ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ವಿಚಾರಣೆಗೆ ಗುರಿಪಡಿಸಲಾಗುತ್ತೆ. ಜೊತೆಗೆ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲೂ ಸಹ ಆತನನ್ನು ವಿಚಾರಣೆ ಮಾಡಿದರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಏನು ಈ ಹುಬ್ಬಳ್ಳಿ ಅಂದ್ಕೊಳ್ಳೇ ಸಾಕಷ್ಟು ಬೇರೆ ಬೇರೆ ಸಂದರ್ಭಗಳಲ್ಲೂ ಸಹ ಒಂದು ಅತ್ಯಂತ ಸೆನ್ಸಿಟಿವ್ ನಗರ ಅಂತಲೇ ಹೇಳ್ಬೋದು. ಯಾಕಂದರೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಇರ್ಬೋದು, ಮೊದಲಾದ ಸಂದರ್ಭದಲ್ಲೂ ಸಹ ಇದು ಇಡೀ ದೇಶದ ಒಂದು ಗಮನವನ್ನು ಸೆಳೆದಂತಹ ನಗರ ಆಗಿತ್ತು. ಹಾಗಾಗಿ ಇಲ್ಲೂ ಏನು ಈಗಿನ ಒಂದು ಬೆಂಗಳೂರು ಘಟನೆಗೂ ಮತ್ತು ಇಲ್ಲಿ ಯಾರೋ ಒಬ್ಬರು ವ್ಯಕ್ತಿಯ ತಳಕು ಹಾಕ್ಕೊಂಡಿರೋದು ಸಹ ಈಗ ಒಂದು ವಾಣಿಜ್ಯ ನಗರಿ ಹುಬ್ಬಳ್ಳಿ ಒಂದು ಚರ್ಚೆಯ ಮುನ್ನೆಲೆಯ ವಿಷಯವಾಗಿ ಬಂದಿದೆ. ಇಲ್ಲಿ ಅದೇನು ಅವರು ನೇರವಾಗಿ ಇನ್ವಾಲ್ವ್ ಇದ್ದಾರಾ ಅಥವಾ ಬೇರೆ ಏನಾದರೂ ಅವರಿಗೆ ಸಹಾಯ ಮಾಡಿದಾರಾ ಈ ವ್ಯಕ್ತಿ ಅನ್ನೋದು ಸಹ ಒಂದು ಚರ್ಚಿತ ವಿಷಯನೇ ಆಗಿದೆ. ಸದ್ಯ ಏನಂದರೆ ಆತನನ್ನು ವಶಕ್ಕೆ ಪಡೆದಿದ್ದಾರೆ ಮತ್ತು ತೀವ್ರ ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಆದರೆ ಈ ಕುರಿತು ಹೆಚ್ಚಿನ ಮಾಹಿತಿ, ಯಾವುದೇ ರೀತಿಯ ಮಾಹಿತಿಗಳು ಸಹ ಕೊಡಲಿಕ್ಕೆ ಅವರು ಹಿರಿಯ ಅಧಿಕಾರಿಗಳಾಗಲಿ ಪೊಲೀಸ್ ಕಮಿಷನರ್ ಆಗಲಿ ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿ ಕೊಡ್ತಾ ಇಲ್ಲ. ಪೊಲೀಸ್ ಕಮಿಷನರ್ ಏನಂದರೆ ನಿನ್ನೆ ಇದೆಲ್ಲ ಒಂದು ಬೆಳವಣಿಗೆಗಳ ನಂತರ ಇಲ್ಲ ಬೇರೆ ಬೇರೆ ಒಂದು ಶಾಂತಿ ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಕೆಲವೊಬ್ಬರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನೋ ಒಂದು ಮೆಸೇಜನ್ನು ಹಾಕಿದ್ದಾರೆ ಅವರು ಏನು ವಾಟ್ಸಪ್ ಗ್ರೂಪ್ನಲ್ಲಿ. ಅಂದರೆ ಈ ರೀತಿಯ ಒಂದು ಅಹಿತಕರ ಘಟನೆ ನಡೆಯಬಾರ್ದು ಮತ್ತು ಒಂದು ಶಾಂತಿ ಸುವ್ಯವಸ್ಥೆ ಒಂದು ಕದಡುವ ವ್ಯಕ್ತಿಗಳಿಗೆ ಒಂದಷ್ಟು ವಾರ್ನ್ ಮಾಡುವಂತಹ ಕೆಲಸ ಆಗಿದೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಂದರೆ ಈಗ ನಾವು ಹೇಳ್ತಾ ಇರೋ ವಿಷಯ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿನ ವಶಕ್ಕೆ ಪಡೆದು ವಿಚಾರಣೆ ಮಾಡಿರೋದು. ಅದರಲ್ಲೂ ಸಹ ಏನು ಕೋಲ್ಕತ್ತಾದಲ್ಲಿ ಇಬ್ಬರನ್ನ ಒಂದು ಏನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾಗಿತ್ತು ಕೆಫೆ ಬ್ಲಾಸ್ಟ್ ಪ್ರಕರಣ. ಮತ್ತು ಆರೋಪಿಗಳು ಅಂದರೆ ಒಂದು ಜಾಡು ಬಿಡದ ರೀತಿಯಲ್ಲಿ ಸಾಕಷ್ಟು ಏನು ಚಾಣಾಕ್ಷತೆ ಮೆರೆದು ಬೇರೆ ಬೇರೆ ರೀತಿಯನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಕೊನೆಗೂ ಸಹ ಅವರು ಸಿಕ್ಕಾಕೊಂಡಿದ್ದಾರೆ ಕೋಲ್ಕತ್ತಾದಲ್ಲಿ. ಬಂಧನದ ಬೆನ್ನ ಹಿಂದೆನೇ ಇಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿರೋದು ಖಂಡಿತವಾಗಿಯೂ ಅದೊಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು, ದೊಡ್ಡ ಸಂಗತಿನ ಅಂತ ಹೇಳ್ಬೋದು, ದೊಡ್ಡ ಚರ್ಚಿತ ವಿಷಯ. ಹಾಗಾಗಿನೇ ಒಂದು ಈಗ ಏನು ಅದನ್ನು ಸಂಪೂರ್ಣವಾಗಿ ಏನಾದರೂ ತನಿಖೆ ಸಂಬಂಧಪಟ್ಟಂಗೆ ರಿವೀಲ್ ಮಾಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿಯೂ ಸಹ ಪೊಲೀಸ್ ಹಿರಿಯ ಅಧಿಕಾರಿಗಳು ಈ ರೀತಿಯ ಒಂದು ಮಾಹಿತಿನೂ ಕೊಡ್ತಾ ಇರ್ಬೋದು. ಒಟ್ಟಾರೆ ಏನಂದರೆ ಇಲ್ಲಿ ಒಬ್ಬ ವ್ಯಕ್ತಿನ ವಶಕ್ಕೆ ಪಡೆದು ವಿಚಾರಣೆಗೆ ಗುರಿಪಡಿಸಿರುವಂಥ ಸತ್ಯ ಮತ್ತು ಅದು ಬಹುತೇಕ ಏನು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅದರಲ್ಲೂ ಏನಂದರೆ ಈಗೇನು ಬಂಧಿತ ಆರೋಪಿಗಳಿದ್ದಾರೆ ಆ ಬಂಧಿತ ಆರೋಪಿಗಳಿಗೂ ಇವನಿಗೂ ಲಿಂಕ್ ಇದೆ. ಅದು ಯಾವ ರೀತಿಯ ಲಿಂಕ್ ಅನ್ನೋದು ಖಂಡಿತ ತನಿಖೆ ವೇಳೆ ಬಹಿರಂಗ ಆಗುತ್ತೆ ಮತ್ತು ಅದು ಏನೆಲ್ಲ ತನಿಖೆ ಆಗಿದೆ ಮತ್ತು ಏನೆಲ್ಲ ಬಾಯ್ಬಿಟ್ಟಿದೆ ಅನ್ನೋದು ಇನ್ನೂ ಸಹ ರಿವೀಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಗೊತ್ತಾಗುತ್ತೆ. ಒಟ್ಟಾರೆ ಏನು ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಮತ್ತು ಹುಬ್ಬಳ್ಳಿಗೆ ಏನಾದರೂ ಒಂದು ನಂಟಿದೆಯಾ ಅನ್ನೋದು ಸಹ ಒಂದು ತನಿಖಾ ಹಂತದಲ್ಲಿದೆ. ಆ ವ್ಯಕ್ತಿ ಏನು ಬಾಯ್ಬಿಟ್ಟಿದ್ದಾನೆ ಮತ್ತು ಏನೆಲ್ಲ ಪೊಲೀಸ್ ಅಧಿಕಾರಿಗಳು ಬಾಯಿ ಬಿಡಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಇನ್ನೂ ಮಾಹಿತಿ ಲಭ್ಯವಾಗಬೇಕಾಗಿದೆ. ಒಟ್ಟಾರೆ
ಒಬ್ಬ ವ್ಯಕ್ತಿನ ಅಂದರೆ ಈಗ ಶೋಯಬ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಗುರಿಪಡಿಸಿದರೆ ಮುಂದೆ ನಂತರದಲ್ಲಿ ಏನಂದರೆ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ. ಇದು ಏನು ಗುಬ್ಬಳ್ಳಿಗೆ ಅಥವಾ ಈ ವ್ಯಕ್ತಿಗೆ ನಂಟಿದೆಯಾ ಅಥವಾ ಯಾವ ರೀತಿಯ ಸಹಕಾರ ಕೊಟ್ಟಿದ್ದಾನೆ, ಯಾವ ರೀತಿ ಸಂಪರ್ಕ ಇತ್ತು ಆರೋಪಿಗಳಿಗೂ, ಏನು ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳಿಗೂ ಇವನಿಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಒಟ್ಟಾರೆ ಈಗೇನು ಸದ್ಯಕ್ಕೆ ವಶಪಡಿಸಿಕೊಂಡಂಥ ವ್ಯಕ್ತಿನ ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.